It is none other than a very talented and beautiful ಜಯಶ್ರೀ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಹಲೋ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಬಿಗ್ ಬಾಸ್ ಜೀವನದ ತರ ಇದೆ. ಹಾಗೆ ನನ್ನ ಫಸ್ಟ್ ಸಿನಿಮಾ ಪ್ರೀತಿಸೋದಪ್ಪ. ಇಷ್ಟು ಕ್ಲೋಸ್. ನಿಮ್ಮ ಹಸ್ಬೆಂಡ್ ನ ಪ್ರೀತಿಯಿಂದ ಚಿನ್ನು ಅಂತ ಕರೀತೀರಾ? ಮೈ ಬೆಸ್ಟ್ ಫ್ರೆಂಡ್ ಇಸ್ ಮೈ ಹಸ್ಬೆಂಡ್. ಒಮ್ಮೆ ನಲಿವು ಒಮ್ಮೆ ನನಗೆ ಇಷ್ಟ ಇಲ್ವಾ ಅವನು, ಅದು ಮುಖದಲ್ಲಿ ಕಾಣಿಸ್ತಾ ಇರುತ್ತೆ ಅವರಿಗೆ. ಸಿಕ್ಕಾಪಟ್ಟೆ ಜನ ಏನೋ ಇದ್ರ ನಾನು ಒಂದು ಎಪಿಸೋಡ್ ಬಿಗ್ ಬಾಸ್ ನೋಡ್ದೋಳಲ್ಲ. ಓಕೆ, How you are attached to your family? ಫ್ಯಾಮಿಲಿ ಇಸ್ ಲೈಕ್ ಎವ್ರಿಥಿಂಗ್. 2 ದಿನ ನಾನು ಬಿಟ್ಟು ಹೋದ್ರೆ ನನ್ನ ಮಗಳಿಗೆ ಜ್ವರ. ಅಪ್ಪ ಇಲ್ಲದೆ ನನ್ನ ಲೈಫ್ ಇರ್ತೀನಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಿದ್ದೆ. ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಫೇವರೇಟ್ ಎಂಟರ್ಟೈನರ್ ಹರಿಹರದ ಕುರಿತ ಮುದ್ದಾದ ಬೆಳಗಾವ್ ಪಿಚಿ ಆಂಕರ್ ಅಮರ್. ಸೊ ಇವತ್ತು ನಮ್ಮ ಚಿಟ್ ಚಾಟ್ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ ಗೊತ್ತಾ? 35ಕ್ಕೂ ಹೆಚ್ಚು ಸಿನಿಮಾಗಳು, 40ಕ್ಕೂ ಹೆಚ್ಚು ಸೀರಿಯಲ್ಗಳು, 3000ಕ್ಕೂ ಅಧಿಕ ಆಂಕರಿಂಗ್ ಎಪಿಸೋಡ್ಸ್ಗಳು, ಅದರ ಜೊತೆಗೆ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಆಗಿರುವಂತಹ ಬಿಗ್ ಬಾಸ್ ಸೀಸನ್ 6 ನ ಕಂಟೆಸ್ಟೆಂಟ್ ಅಂಡ್ ಡೈರೆಕ್ಟರ್, ಪ್ರೊಡ್ಯೂಸರ್, ಒಂದ್ ರೀತಿ ಹೇಳ್ಬೇಕಂದ್ರೆ ಆಲ್ ರೌಂಡರ್ ಅಂತಾನೆ ಹೇಳ್ಬೋದು. ಇಟ್ ಈಸ್ ನನ್ ಅದರ್ ದನ್ ಅ ವೆರಿ ಟ್ಯಾಲೆಂಟೆಡ್ ಅಂಡ್ ಬ್ಯೂಟಿಫುಲ್ ಜಯಶ್ರೀ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಹಲೋ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಹೇಗ್ ನಡೀತಾ ಇದೆ ಮ್ಯಾಮ್ ಜೀವನ? ಜೀವನ ನಮ್ಮ ಹಾರ್ಟ್ ಬೀಟ್ ಅನ್ನೋ ತರನೇ ಹೀಗೆ 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 ನಡೀತಾ ಇದೆ. ಹಿಂಗಾಗ್ಬಿಟ್ರೆ ಅಲ್ಲೂ ಬಿಟ್ಟೋಗ್ಬಿಡ್ತೀವಿ ಅಂತ ಭಯ. ಸೊ ಗುಡ್, ಚೆನ್ನಾಗಿ ನಡೀತಾ ಇದೆ. ಅಂಡ್ ನಾ ಇನ್ನೊಂದು ಕೇಳ್ಪಟ್ಟಿದ್ದೆ, 3000 ಆಂಕರಿಂಗ್ ಎಪಿಸೋಡ್ಸ್ ಗಳಂದ್ರೆ ಇಟ್ ಇಸ್ ನಾಟ್ ಇಟ್ ಆಲ್ ಅ ಸಿಂಪಲ್ ಮ್ಯಾಟರ್, ಸುಲಭದ ಮಾತೇ ಅಲ್ಲ. ಅಂಡ್ ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡಿದ್ರಿ ಮ್ಯಾಮ್? ಮತ್ತೊಂದು ಏನಂತ ಹೇಳಿದ್ರೆ, ಈ ನಮ್ಮ ಕಾರ್ಯಕ್ರಮನ ಅಂಡ್ ಯು ಆರ್ ದ ಫಸ್ಟ್ ಗೆಸ್ಟ್ ಆಫ್ ದಿಸ್ ಕಾರ್ಯಕ್ರಮ. ಸೊ ನೀವು ನಿಮ್ಮ ಒಂದು ನಿರೂಪಣೆ ಝಲಕನ್ನ ತೋರಿಸಬಹುದಾ ಅಂತ? ಯಾಕಂದ್ರೆ ಐ ಥಿಂಕ್ ಆಫ್ಟರ್ ವೆರಿ ಲಾಂಗ್ ಗ್ಯಾಪ್ ನೀವು ಇದನ್ನ ಎಲ್ಲ ಮಾಡ್ತಿರೋದು. ನೀವೇ ರಿಸ್ಕ್ ತಗೋತಾ ಇದ್ದೀರಾ ಹೆಚ್ಚ ನಾನು ಖಂಡಿತ ರಿಸ್ಕ್ ತಗೊಂತ ಇದ್ದೀನಿ ನನ್ನ ಜಾಬ್ ಮೇಲೆ. ಪರವಾಗಿಲ್ಲ ಮ್ಯಾಮ್. ಕಾರ್ಯಕ್ರಮದ ಹೆಸರು ಏನಂತ? ಚಿಟ್ ಚಾಟ್ ಅಲ್ವಾ? ಓಕೆ, ಹಾಯ್ ಹಲೋ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಚಿಟ್ ಚಾಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಎಪಿಸೋಡ್ ನಲ್ಲಿ ಒಂದು ಅದ್ಭುತವಾದ ಗೆಸ್ಟ್ ಬಂದಿದ್ದಾರೆ. ಆ ಅದ್ಭುತವಾದ ಗೆಸ್ಟ್ ಯಾರು ಅಂತ ತಿಳ್ಕೊಳ್ಳೋಕ್ ಮುಂಚೆ ಇನ್ನೊಂದು ಚಿಟ್ ಚಾಟ್ ನಾವು ಮಾಡೋಣ. ಲಿಟ್ರಲಿ ಮ್ಯಾಮ್, ನನಗೆ ಮತ್ತೊಂದು ಕ್ವಶನ್. ಯೂಶಲಿ ನಾವು 100 ಎಪಿಸೋಡ್ಸ್ 200 ಎಪಿಸೋಡ್ಸ್ ಗಳು ಮಾಡೋದೇ ಕಷ್ಟ ನಿರೂಪಣೆ. ಅಂತದ್ರಲ್ಲಿ 3000 ಎಪಿಸೋಡ್ಸ್ ಗಳಂದ್ರೆ ಇಟ್ ಇಸ್ ನಾಟ್ ಇಟ್ ಆಲ್ ಸಿಂಪಲ್ ಥಿಂಗ್. ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತಿದ್ರಿ ಮ್ಯಾಮ್? ಯಾಕಂದ್ರೆ ಪ್ರತಿ ವಾರ ಕೂಡ ಡಿಫ್ರೆಂಟ್ ಆಗಿ ಮಾಡ್ಬೇಕು, ಪ್ರತಿ ವಾರ ಕೂಡ ಡಿಫ್ರೆಂಟ್ ಆಗಿ ಮಾತಾಡ್ಬೇಕು, ಜನಕ್ಕೆ ಎಂಟರ್ಟೈನ್ಮೆಂಟ್ ಮಾಡ್ಬೇಕು. ಸೊ ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ರಿ ಮ್ಯಾಮ್? ಅಮರ್, ಆಕ್ಚುಲಿ ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಸರ್ಟನ್ ಥಿಂಗ್ಸ್ ಆರ್ ನಾಟ್ ಪ್ಲಾನ್. ಅದು ಆ ಫ್ಲೋ ಅಲ್ಲಿ ನಮ್ಮ ಆ ಟೈಮ್ ನಲ್ಲಿ ನಮಗೆಲ್ಲ ಅಯ್ಯೋ ಇಷ್ಟೊಂದು ಮಾಡಿದ್ರ, ಅಯ್ಯೋ ಅವ್ರು ಅಷ್ಟೊಂದು ಮಾಡಿದೀವ ಅಂತ ನಮ್ ಫೀಲ್. ಅಂದ್ರೆ ನಮ್ಗೆ ಯಾವತ್ತೂ ಅದು ಅಷ್ಟೊಂದು ಅಂತ ಅನ್ಸಿಲ್ಲ. ಆಮೇಲೆ ಅಷ್ಟೊಂದು ಸಾಧಿಸಿದೀವಿ ಅಂತಾನು ಇನ್ನೂ ಅನ್ಸಲ್ಲ ನನಗೆ. ಸೊ ಆದ್ರಿಂದ ಐ ಥಿಂಕ್ ಐ ಜಸ್ಟ್ ವೆಂಟ್ ವಿತ್ ಅ ಫ್ಲೋ ಅನ್ಸುತ್ತೆ ಆ ಟೈಮ್ ನಲ್ಲಿ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಇಟ್ ವಾಸ್ ಎ ಗಾಡ್ಸ್ ಗ್ರೇಸ್. ದಟ್ ಲಕ್ಕು ಗಿಕ್ಕು ಅಂತ ಏನ್ ಮಾತಾಡ್ತಾರೋ ನನ್ಗೆ ಅದು ಏನ್ ಗೊತ್ತಿಲ್ಲ ನನಗೆ. ಬಟ್ ದೇವರ ಆಶೀರ್ವಾದ, ದೇವರ ಸಪೋರ್ಟ್ ಇದ್ರೆ ಯು ಕ್ಯಾನ್ ಡೂ ಅಷ್ಟೇ. ಅದು ನಿಜ, ಅದು ನಿಜ. ಅಂಡ್ ಮತ್ತೊಂದು ಏನಂತ ಹೇಳಿದ್ರೆ, ನಂತರನೇ ಇದು ಸಾಕಷ್ಟು ಪ್ರತಿಭಾವಂತ ಆಂಕರ್ಸ್ ಗಳಿದ್ದಾರೆ. ಅವರಿಗೆ ನಿಮ್ ಕಡೆಯಿಂದ 3 ಟಿಪ್ಸ್ ಕೊಡೋದಾದ್ರೆ ನಿರೂಪಣೆಗೆ ಏನೇನ್ ಬೇಕು, ಈ 3 ಅಂಶಗಳ ಆಂಕರ್ ನಲ್ಲಿ ಇರ್ಬೇಕಪ್ಪ ಅನ್ನೋದಾದ್ರೆ 3 ಟಿಪ್ಸ್. ಓಕೆ, ಇವಾಗ ನನ್ನ ಪ್ರಕಾರ ಇವಾಗ ಬರ್ತಿರೋ ಸಾಕಷ್ಟು ಜನ ಯೂತ್ಗಳು ಪಟ ಪಟ ಮಾತಾಡಿದ್ರೆ ಮಜಾ ಅಂತ ಅನ್ಕೋತಾರೆ. ಬಟ್ ಏನೇ ನಮ್ಮ ಅದ್ಭುತವಾಗಿ ಹಾಡ್ಬೋದು, ಆದ್ರೆ ಬೇಸ್ ಏನೇ ಇದ್ರು ಅಷ್ಟು ಸಂಗೀತ ಅನ್ನೋದು ಗೊತ್ತಿರ್ಬೇಕಾಗುತ್ತೆ. ಹಾಗೆ ನೀವ್ ಏನೇ ಪಟ ಅಂತ ಮಾತಾಡ್ಬೋದು, ಆದ್ರೆ ಒಂದು ಸಾಹಿತ್ಯ, ಒಂದು ನಮ್ಮ ಭಾಷೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಇಟ್ಕೊಳ್ಳಿ. ನಿಮ್ಮ ಉಚ್ಚಾರಣೆಗಳು, ನೀವು ಉಚ್ಚಾರಣೆ ಮಾಡ್ಬೇಕಾದ್ರೆ ಯಾವ ಪದ ಏನು,
ಹಕಾರ ಶಕಾರ ಇರ್ಲಿ, ಮಹಾಪ್ರಾಣಗಳು, ಇದರಿಂದ ಒಂದ್ ಸ್ವಲ್ಪ ಆ ಪದಗಳನ್ನ ಬಳಸ್ಬೇಕಾದ್ರೆ ಭಯನೇ ಹೇಳಿ. ಸೊ ಈ ಪದಗಳನ್ನ ಬಳಸ್ಬೇಕಾದ್ರೆ ಸ್ವಲ್ಪ ನಾಜೂಕಾಗಿ ನಮ್ಮ ಕನ್ನಡನ ಒಂದ್ ಸ್ವಲ್ಪ ಎತ್ತಿದ್ವಿ. ಅಫ್ಕೋರ್ಸ್ ಫಾರ್ ಅ ಪಂಚ್ ಎವ್ರಿಥಿಂಗ್ ಇಂಗ್ಲಿಷ್ ಯೂಸ್ ಮಾಡಿ, ಯಾಕೆಂದ್ರೆ ಆ ಟ್ರೆಂಡಿಂಗ್ ಅಲ್ಲಿ ಇರ್ಬೇಕು ಅಂತ. ಬಟ್ ಅಚ್ಚು ಕನ್ನಡದಲ್ಲೂ ಒಂದೊಂದು ಪಂಚ್ ಕೊಡ್ಬೋದು ರೀ, ಅದು ನೀವು ಟ್ರೈ ಮಾಡ್ಬೇಕು. ಸೊ ಐ ಥಿಂಕ್ ಅದು ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ನಿಮಗೆ ನಿಮ್ಮ ಕೆರಿಯರ್ ಇದ್ರಲ್ಲಿ ಮಾಡ್ಕೋಬೇಕು ಅಂತಿದ್ರೆ ಪ್ಯಾಷನ್ ಇದ್ರೆ ಮಾತ್ರ ಬನ್ನಿ. ಪ್ಯಾಷನ್ ಇಲ್ಲ ಟೈಮ್ ಪಾಸ್ಗೆ ಅಂದ್ರೆ ಪ್ಲೀಸ್ ಮಾಡ್ಬೇಡಿ. ನಿಮಗೆ ದುಡ್ಡು ನಯಾ ಪೈಸಾ ಬರ್ಲಿಲ್ಲ ಅಂದ್ರೂ, ಇಲ್ಲ ಗುರು ಇನ್ನೊಂದು 10 ಎಪಿಸೋಡ್ ಮಾಡ್ತೀನಿ, ಇಲ್ಲ ಗುರು ಇನ್ನೊಂದು 20 ಎಪಿಸೋಡ್ ಮಾಡ್ತೀನಿ, ನಾನು ಹಠ ಬಿದ್ದು ಮಾಡ್ತೀನಿ, ಬಂದಲ್ಲ ಒಂದಿನ ಬರುತ್ತೆ ಅನ್ನೋ ಪ್ಯಾಷನ್ ಇರ್ಬೇಕು. ಆಗ ನಿಮಗೆ 10-20 ಅಲ್ಲ, ಅದು 3,000 ತನಕ ಕರ್ಕೊಂಡು ಹೋಗುತ್ತೆ. ಖಂಡಿತ ನಿಜವಾಗ್ಲು. ಅಂಡ್ ನಿಜವಾಗ್ಲು ಈ ಒಂದು ಟಿಪ್ಸ್ ಸಾಕಷ್ಟು ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನೀವು ನಿಮ್ಮ ಸೀರಿಯಲ್ ಜರ್ನಿ ಬಗ್ಗೆ ಹೇಳೋದಾದ್ರೆ, ಸಿನಿಮಾ ಜರ್ನಿ ಬಗ್ಗೆ ಹೇಳೋದಾದ್ರೆ, ಐ ಥಿಂಕ್ ಫಸ್ಟ್ ನೀವು ಸೀರಿಯಲ್ ಇಂದ ಕಾಲಿಟ್ಟಿದ್ದು, ಅದಾದ್ಮೇಲೆ ಸಿನಿಮಾ ಆಫರ್ಗಳು ಸಾಕಷ್ಟು ಬಂತು. ಸೊ ನಿಮ್ಮ ಸೀರಿಯಲ್ ಒಂದು ಹೆಚ್ಚಿ ಇಟ್ಟಿದ್ದು ಯಾವ ರೀತಿ ಎಕ್ಸೈಟೆಡ್ ಆಗಿತ್ತು ನಿಮಗೆ? ಸೀರಿಯಲ್ ಜರ್ನಿ ನಾನು ಇವಾಗ 50 ಸೀರಿಯಲ್ ಕಂಪ್ಲೀಟ್ ಮಾಡಿದೀನಿ. 51ನೇ ಸೀರಿಯಲ್ಗೆ ತೆಲುಗು ಇಂಡಸ್ಟ್ರಿ ಸೆಂಚುರಿ. ಸೊ 51ನೇ ಸೀರಿಯಲ್ಗೆ ನಾನು ತೆಲುಗು ಇಂಡಸ್ಟ್ರಿಗೆ ಹೋಗಿದ್ದು. ಎಷ್ಟೊಂದ್ ಜನ ಅಯ್ಯೋ 50 ಸೀರಿಯಲ್ ಅಂತಲ್ಲ ಅಂತಾರೆ. ಆಕ್ಚುಲಿ ಹೌದು. ಏನಕ್ಕೆ ಅಂದ್ರೆ ನಮ್ಮ ಟೈಮ್ ನಲ್ಲಿ ನಾವು ದೂರದರ್ಶನಲ್ಲೆಲ್ಲ ಮಾಡ್ಬೇಕಾದ್ರೆ ಅವಾಗ 13 ಎಪಿಸೋಡ್ ಸೀರೀಸ್ ಬರ್ತಾ ಇತ್ತು. ಇಟ್ ವಾಸ್ ನಾಟ್ ಮೆಗಾ ಸೀರಿಯಲ್ಸ್ ಆಲ್ ದ ಪ್ರಾಜೆಕ್ಟ್ಸ್. ಬಟ್ ನಾನ್ ಮಾಡಿರೋ 6 ಪ್ರಾಜೆಕ್ಟ್ಸ್ ವಿಚ್ ಐ ಟೈಟಲ್ ಹೀರೋಯಿನ್ ಮಾಡಿರೋದ್ರಲ್ಲಿ 6 ಪ್ರಾಜೆಕ್ಟ್ 1000+ ಓಡಿದೆ. ಸೊ ಆಗಿನ ಟೈಮ್ ಅಲ್ಲಿ ಹೈಯೆಸ್ಟ್ ಹೀರೋಯಿನ್ ಪ್ಲೇ ಮಾಡಿದಂತ ಹೆಗ್ಗಳಿಕೆ ನನಗಿದೆ. ಐ ಆಮ್ ಸೋ ಪ್ರೌಡ್, ಐ ಆಮ್ ಸೋ ಬ್ಲೆಸ್ಡ್. ಅಟ್ ಎ ಟೈಮ್ ಒಂದ್ ಸಲಿಗೆ ನಾನು 5 ಸೀರಿಯಲ್ ಒಟ್ಟಿಗೆ ಮಾಡ್ತಾ ಇದ್ದೆ, 5 ಪ್ರಾಜೆಕ್ಟ್ಸ್. ಸೊ ಯಾ, ಅಗೇನ್ ಇಟ್ಸ್ ಅ ಗ್ರೇಸ್ ಆಫ್ ಗಾಡ್. ಇಟ್ಸ್ ನಾಟ್ ಸಮಥಿಂಗ್ ತುಂಬಾ ಹೆಮ್ಮೆ ಪಡ್ಕೊಳ್ಳುವಂತ ವಿಷಯ. ಎಷ್ಟು ಈಕ್ವಲ್ ಅಷ್ಟೇ ಅಂತ ಆಪರ್ಚುನಿಟಿ ನನಗೆ ಸಿಕ್ತು ಬಂತು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಎವ್ರಿಥಿಂಗ್ ಸ್ಟಾರ್ಟೆಡ್ ವಿತ್ ದ ಗ್ರೇಸ್ ಆಫ್ ನನ್ನ ಅದ್ಭುತವಾದ ನನ್ನ ಗಾಡ್ ಫಾದರ್ ಅಂತ ಹೇಳ್ಬೋದು. ಅದ್ಭುತವಾದ ಆಪರ್ಚುನಿಟಿ ಕತೆಗಾರ ಅನ್ನೋ ಧಾರಾವಾಹಿಯಲ್ಲಿ. ಅದು ಒಂದು ಪರ್ಟಿಕ್ಯುಲರ್ ಒಬ್ರೊಬ್ರು ಕತೆಗಳನ್ನ, ಅದ್ಭುತವಾದ ಲೇಖಕರ ಕತೆಗಳನ್ನ ತಗೊಂಡು ಒಂದೊಂದು ಎಪಿಸೋಡ್ ಆಗಿ ಮಾಡ್ತಾ ಇದ್ರು. ಅದಕ್ಕೆ ಕತೆಗಾರ ಅಂತ ಹೆಸರಿಟ್ಟಿದ್ರು. ಒಂದೊಂದು ಕತೆ ಬೇರೆ. ಸೊ ಆ ಸೀರೀಸ್ ನ ಲಾಸ್ಟ್ ಕತೆ ನಾನು ಆಕ್ಟ್ ಮಾಡಿದೆ. ಉಮಾಪತಿ ಸ್ಕಾಲರ್ಶಿಪ್ ಅಂತ. ಅದು ಲಂಕೇಶ್ ಅವ್ರು ಬರ್ದಿರುವಂತ ಕತೆ. ಸೊ ಅದಕ್ಕೆ ಅದು ಶೂಟಿಂಗ್ ಹೋಗೋಕ್ ಮುಂಚೆ ಟಿ.ಎನ್. ಸೀತಾರಾಮ್ ಅವರು ಒಂದು ಮದುವೆಯಲ್ಲಿ ನನ್ನ ನೋಡಿದ್ರು. ನಾನು ಐ ಆಮ್ ಬೀಯಿಂಗ್ ಮೀ, ಐ ಆಮ್ ವೆರಿ 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 ನಾಟಿ ಅಂಡ್ ಐ ಆಮ್ ವೆರಿ ಟಾಕೆಟಿವ್. ಸೊ ಗುಡ್ ಅಂತ ಓಡಾಡ್ತಿದ್ದೆ. ನಾನು ನೀವು ಸೀರಿಯಲ್ ಮಾಡ್ತಿರಲ್ವಾ, ನಾನು ಮಾಡ್ಬೋದಲ್ವಾ ಅಂತ. ಹಿ ಡಿಡ್ಂಟ್ ಟೇಕ್ ಮಿ ದಟ್ ಸೀರಿಯಸ್ಲಿ ಅನ್ಕೊಂಡು ನಾನು ಅಷ್ಟೇನು ಸೀರಿಯಸ್ ಆಗಿ ಕೇಳಿರ್ಲಿಲ್ಲ ಹಾಗೆಲ್ಲ. ಆಮೇಲೆ ಅಪ್ಪ ಅಮ್ಮಂದು ಶಾಪ್, ವಿ ಹ್ಯಾವ್ ಅ ಮೆಡಿಕಲ್ ಬಿಸ್ನೆಸ್. ಸೊ ಇತ್ತು ಸೊ ಅದು ಅವ್ರ ಮನೆ ಮುಂದೆನೆ ಇದ್ದಿದ್ದು ನಾವು. ಸೊ ಹಿ ಕೇಮ್ ಡೌನ್ ಅಂಡ್ ಸೆಡ್, ಕಳ್ಸಿ ನಿಮ್ ಮಗಳನ್ನ ಈ ತರದ್ದು ಒಂದಿದೆ ಅಂತ. ಸರ್ ಅಸ್ತು ಪುರುಷರು ನಾನು ಕೇಳಿದಾಗ ಐ ಥಿಂಕ್ ಅದೇ ನಾವು ಏನ್ ಮಾತಾಡಿದ್ರು ಅಸ್ತು ಅಂತ ಇರ್ತಾರೆ ದೇವತೆಗಳು. ಐ ಥಿಂಕ್ ಅದೇ ಆಗಿದೆ ಅಸ್ತು ಅಂತಿರ್ಬೇಕು. ಜರ್ನಿ ಸ್ಟಾರ್ಟ್. ಅದರಿಂದ 1 ತಿಂಗಳ ಆದ್ಮೇಲೆ ಮಾಯಂಬುರ್ಗ ಶುರು ಆಯ್ತು. ಮಾಯಂಬುರ್ಗದಲ್ಲಿ ಶಾರದಾ ಪಾತ್ರ ಸಿಕ್ತು. ಟಿ.ಎನ್. ಸೀತಾರಾಮ್ ನಾನು ನೋಡಿರೋದ್ರಿಂದ ಸರ್ ಶೇಷಾದ್ರಿ ಸರ್ಗೆ, ಪಿ ಶೇಷಾದ್ರಿ ಸರ್ಗೆ ರೆಫರ್ ಮಾಡಿದ್ರು ಈ ಮಗುನ್ ಹಾಕು ಅಂತ. ಸೊ that's how I just started. ಸೀರಿಯಲ್ ಜರ್ನಿ ಇದು ಸ್ಟಾರ್ಟ್ ಆಯ್ತು ಮ್ಯಾಮ್. ಅಲ್ಲಿಂದ ನಿಮಗೆ ಸಾಕಷ್ಟು ಸಿನಿಮಾ ಆಫರ್ಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸಿನಿಮಾ ಫಸ್ಟ್ ಸಿನಿಮಾ ಮಾಡಿದ್ ಯಾವ್ದು, ಹಾಗೆ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೋದು? Okay, so I'm really a blessed kid as such for the industry. ಯಾಕೆ ಅಂದ್ರೆ ಇಂಡಸ್ಟ್ರಿ ಬರ್ತಿದ್ದ ಹಾಗೆ ನನ್ನ ಮೊದಲನೇ ಸಲಿ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದು. ಓಕೆ, ಉಮಾಪತಿ ಸ್ಕಾಲರ್ಶಿಪ್ ಅಲ್ಲಿ ಒಂದು ದಿನದ್ದು 1 hour 2 hours ಕೆಲಸ ಮಾಡಿದ್ದು. ಅಷ್ಟು ಇಂಪ್ಯಾಕ್ಟ್ ನನಗೆ ಗೊತ್ತಾಗಿಲ್ಲ. ಬಟ್ ಏಜ್ ಅಲ್ಲಿ ಇಂಪ್ಯಾಕ್ಟ್ ಆಗಿದ್ದು ವೆನ್ ಐ ಸ್ಟಾರ್ಟೆಡ್ ಆಕ್ಟಿಂಗ್ ಮಾಯಾಮೃಗ ಆಕ್ಟ್ ಮಾಡಿದ್ದು ನಾನು ಆಪೋಸಿಟ್ ಎಂತೆಂತ ಲೆಜೆಂಡರಿ ವ್ಯಕ್ತಿಗಳ ಜೊತೆ. ಫಸ್ಟ್ ನಮ್ಮ ಅಪ್ಪನ ಪಾತ್ರ ಮಾಡಿದ್ದು ದತ್ತಣ್ಣ.
ಓ ಮೈ ಗಾಡ್. ಅಮ್ಮ ಪಾತ್ರ ಮಾಡಿದ್ದು ಲಕ್ಷ್ಮೀ ಚಂದ್ರಶೇಖರ್. ಸೊ ಇಂತ ಲೆಜೆಂಡರಿ ಅವ್ರ ಮುಂದೆ ಹಿಂಗ್ ನಿಂತ್ಕೊಂಡು ಡೈಲಾಗ್ ಹೇಳ್ಬೇಕು ಅಂದ್ರೆ ನಮ್ಗೆಲ್ಲ ಅನ್ಸೋದು. ಆದ್ರೆ ನನಗೆ ಚಿಕ್ಕೋಳಲ್ಲ, ನನಗೇನು ಅನ್ಸುತ್ತೆ ಅವ್ರು ಕೊಟ್ಟೆ ಡೈಲಾಗ್ ಹೇಳ್ಕೊಂಡು ಹೋಗ್ತಾ ಇದ್ದೆ. ಸೊ ನನ್ನ ಪಾಠ ನನ್ನ LKG UKG ಆಕ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಆಯ್ತು. ಸೊ ಎಲ್ಲರೂ ಹೇಳ್ತಾರಲ್ಲ, ಒಂದು ಮಗು ಎಜುಕೇಶನ್ ಚೆನ್ನಾಗಿ ಬುನಾದಿ ಚೆನ್ನಾಗಿದ್ರೆ ಬಿಲ್ಡಿಂಗ್ ಸೊ ನನ್ನ ಈ ಆಕ್ಟಿಂಗ್ ಬುನಾದಿ ತುಂಬಾ ಸ್ಟ್ರಾಂಗ್ ಆಗಿ ಬಿದ್ದಿದ್ದು ಅಲ್ಲಿ. ಯಾಕೆಂದ್ರೆ ಎವ್ರಿ ಡೇ ಐ ಆಮ್ ಸೀಯಿಂಗ್ ಲೆಜೆಂಡ್ಸ್ ಆಕ್ಟಿಂಗ್. ಸೊ ಆಬ್ವಿಯಸ್ಲಿ ಅದು ಅದ್ಭುತವಾಗೇ ಇರುತ್ತೆ. ಅದೇ ತರ ನನಗೆ ಪ್ಲಸ್ ಅಂತ ಅನ್ಸಿದ್ದು ಅಗೇನ್ ನನ್ನ ಫಸ್ಟ್ ಸಿನಿಮಾ ಪ್ರೀತ್ಸೋತಪ್ಪ ಆಕ್ಟ್ ಮಾಡಿದ್ರು ರವಿ ಸರ್ ಜೊತೆ, ರವಿಚಂದ್ರನ್ ಅವ್ರ ಜೊತೆ, ಶಿಲ್ಪಾ ಶೆಟ್ಟಿ ಅವ್ರ ಜೊತೆ. ಈ ಕಡೆ ಮನೆ ಕುಟುಂಬದಲ್ಲಿ ಬಂದ್ರೆ ದೊಡ್ಡಣ್ಣ, ಲೋಕೇಶ್ ಸರ್, ಆಮೇಲೆ ಲಕ್ಷ್ಮೀಮ್ಮ, ಜಯಮ್ಮ, ಉಮಾಶ್ರೀ ಅವರು, ಇವ್ರಗಳ ಜೊತೆ ಕನ್ನಡದ ಅತ್ಯುತ್ತಮ ಅದ್ಭುತವಾದ ನಟರು ಅಲ್ಲಿದ್ರು. ಸೊ ಅವ್ರ ಜೊತೆ ನನ್ ಚಿಕ್ಕ ಮಗು ಕ್ಯಾರೆಕ್ಟರ್ ಐ ಥಿಂಕ್ ನನ್ನ ಪ್ರಕಾರ ಮಾಯಂಬ್ರಗ ಸೀರಿಯಲ್ ಮಾಡಿರ್ಲಿಲ್ಲ ಅಂದ್ರೆ ಜಯಶ್ರೀರಾಮ್ ಇಷ್ಟೆಲ್ಲ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಆ ಒಂದು ಸೀರಿಯಲ್ ಸಿಕ್ಕಾಪಟ್ಟೆ ನಿಮಗೆ ವೇಟೇಜ್ ಕೊಟ್ಟು ಅಲ್ಲಿಂದ ನಿಮ್ಗೆ ಹಲವಾರು ಅವಕಾಶಗಳು ಸಿಕ್ತು. ಖಂಡಿತ ಅದೇ ಹೇಳಿದ್ದು. ಯಾವ ಹಾದಿ ಎಲ್ಲಿಗೆ ಒಂದೊಂದ್ಸಲಿ ಕರ್ಕೊಂಡ್ ಹೋಗ್ಬಿಡತ್ತೆ ಅಂತ ನಾನು ಅವತ್ತ ಮದ್ವೆಗೆ ಹೋಗಿರ್ಲಿಲ್ಲ ಅಂದ್ರೆ, ಅಥವಾ ಸೊ ಗೋ ಬೈ ದಟ್. ಸೊ ಅವ್ರು TN ಸೀತಾರಾಮ್ ಸರ್ ನಾನು ನೋಡಿಲ್ಲ ಅಂದಿದ್ರೆ, ಅಥವಾ ನಾನು ಹೋಗೋರನ್ನು ಮಾತಾಡಿಸ್ಲಿಲ್ಲ ಅಂದಿದ್ರೆ, ಯಾ ಡೆಫಿನೆಟ್ಲಿ ನನ್ಗೆ ಇಮ್ಯಾಜಿನ್ ಮಾಡ್ಕೊಂಡಿಲ್ಲ. ನಮ್ಮ ಮನೇಲಿ ನಾನೇ ಫಸ್ಟ್ ಆಕ್ಟಿಂಗ್ ಫೀಲ್ಡ್ಗೆ ಅಂತ. ಸೊ maybe I would have not been acting. I think you are odd one in your family ಇಲ್ಲ ಅಂತ. That's the last ugly. That's me. So yeah ma'am, ಇದು ನಿಮ್ಮ ಸಿನಿಮಾ, ಸೀರಿಯಲ್ ಮತ್ತೆ ಆಂಕರಿಂಗ್ ಬಗ್ಗೆ ಆದ್ರೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ, how you are attached to your family? ಅಯ್ಯೋ, ನನಗೆ ನನ್ನ ಫ್ಯಾಮಿಲಿ is like everything. Yeah, a person is defined by his background. Like ನೀನು ಎಲ್ಲಿಂದ ಬರ್ತೀಯಾ ಅನ್ನೋದು ನಿನ್ನ ವ್ಯಕ್ತಿತ್ವ ಆಗತ್ತೆ. ನೀನು ಹೆಂಗ ಬೆಳೆದಿದ್ಯಾ ಅನ್ನೋದು ನೀನು ಬೇರೆಯವ್ರನ್ನ ಹೆಂಗ ನೋಡ್ತೀಯ ಅನ್ನೋದನ್ನ ಅರ್ಥ ಮಾಡ್ಸುತ್ತೆ. ಸೊ ನನ್ನ ಮನೇಲಿ ನಾನು ಹೆಂಗ ಬೆಳೆದಿದ್ದೀನಿ ಅನ್ನೋದ್ರ ರೀತಿಲಿ ನಾನು ಬೇರೆಯವ್ರ ಜೊತೆ ನಡ್ಕೋತೀನಿ. ಸೊ ಆದ್ರಿಂದ ನನ್ನ ನೇಚರ್ ಏನೇ ಇರ್ಬೋದು, ದಟ್ ಇಸ್ ಆಲ್ ಬಿಕಾಸ್ ಆಫ್ ಮೈ upbringing. And I have amazing parents. Yeah, amazing parents who stand by you whatever it is. Okay, they stand by. My mom is like a superstar. Nicole ma paralla maadu bande that blindly she supports her daughter so strongly that ನೀನ್ ಏನ್ ಬೇಕಾದ್ರೆ ಮಾಡು, ನಾನು ನಿಂತಿರ್ತೀನಿ ಹಿಂದೆ ನಿನಗೆ ಅಂತ. If somebody stands by that, ನಿನಗೆ ಏನ್ ಬೇಕಾದ್ರೆ ಅಚೀವ್ ಮಾಡ್ಬೋದು ಲೈಫ್ ಅಲ್ಲಿ ಅಂತ. ಖಂಡಿತ ಮ್ಯಾಮ್, ಐ ಥಿಂಕ್ ಅಚೀವರ್ಸ್ ಗೆ ಅವರ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಹುಶಃ ಅವ್ರು ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಮುಂದೆ ಒಂದು ಹೆಜ್ಜೆ ಕೂಡ ಇಡೋಕ್ಕಾಗೋದಿಲ್ಲ. ಸೇಮ್ ಆಸ್ ಅಮ್ಮ, ಇವಾಗ ಅತ್ತೆ ಮನೆಯಲ್ಲಿ ಅತ್ತೆನೂ ಅಷ್ಟೇ, ಶಿ ಸೋ ಸಪೋರ್ಟಿವ್. ನನ್ನ ಬೇರೆಯವರೆಲ್ಲ ಇದ್ರಲ್ಲ, ಇವ್ನು ಮತ್ತೆ ಬೈತಾರೆ, ಮಮ್ಮಿ ಹಂಗ್ ಚೂರು ಇಲ್ಲ. ಅವ್ರು ಹೇಳ್ತಾರೆ, ನೀನ್ ಅದ್ ಮಾಡು, ನೀನ್ ಇದ್ ಮಾಡು, ನೀನ್ ಹಿಂಗ್ ಮಾಡು, ಹಂಗ್ ಮಾಡು. ನಮ್ಮ ಮಮ್ಮಿ ನಂಗೆ ಸೊ ಐ ಕಮ್ ಫ್ರಮ್ ಅ ಫ್ಯಾಮಿಲಿ ವೇರ್ ಅಪ್ಪ ಅಮ್ಮ, ನನ್ಗೊಬ್ಬ ಅಣ್ಣ ಇದ್ದಾನೆ. ಸೊ ಅಣ್ಣ ಸೆಟ್ಲ್ US ಅಲ್ಲಿ ಸೆಟ್ಲ್ ಆಗಿದ್ದಾನೆ. ದೆನ್ ನಾನೊಬ್ಳೆ ಪ್ರಿನ್ಸಸ್ ಆಗಿ ಬೆಳೆಸಿರೋದು, ಹಾಳು ಮಾಡಿಟ್ಟಿದ್ದಾರೆ. ಸ್ಪಾಯಿಲ್ ರಾಟ್ ನಾನು ಮನೆಯಲ್ಲಿ. ಸೊ ಯಾ, ಅಂಡ್ ಐ ಹ್ಯಾವ್ ಬ್ಯೂಟಿಫುಲ್ ಟು ನೀಸ್, ಸಿಹಿಸ್ವರ ಅಂತ. ಅಂಡ್ ಮೈ ಬೆಸ್ಟ್ ಫ್ರೆಂಡ್ ಆಸ್ ಮೈ ಸಿಸ್ಟರ್ ಇಲ್ವಾ, ನನ್ನ ಅತ್ತಿಗೆ ನನಗೆ ಬೆಸ್ಟ್ ಫ್ರೆಂಡ್ ಅದು. ಯಾ, ಸೊ ದಿಸ್ ಇಸ್ ಮೈ ನನ್ನ ಫ್ಯಾಮಿಲಿ. ನನ್ನ ಹಸ್ಬೆಂಡ್ ಕಡೆ ಬಂದ್ರೆ, and first and foremost my best friend is my husband. Yeah. And ಮತ್ತೊಂದು ಕೇಳ್ಪಟ್ಟಿದ್ದೆ, ನೀವು ನಿಮ್ಮ ಹಸ್ಬೆಂಡ್ ನ ಪ್ರೀತಿಯಿಂದ ಚಿನ್ನು ಅಂತ ಕರೀತೀರಾ? ಇದು ತುಂಬಾ ಲೀಕ್ ಆಗುತ್ತೆ ಪರ್ಸನಲ್ ವಿಷಯ. ನಮ್ಮ ಮನೆ ಹತ್ರ ಎಲ್ಲ ಬಂದಿದ್ರ ಹಾಗೆ ಅವ್ರ ಸುದ್ದಿ ಬೀಳ್ತಾ ಇರುತ್ತೆ. ಚಿನ್ನು. ಸೊ ಅಲ್ಲೂ ಅಷ್ಟೇ, ಐ ಹ್ಯಾವ್ ಅ ಬ್ರದರ್ ಇನ್ ಲಾ, ಮೈ ಕೋ ಸಿಸ್ಟರ್, ಅತ್ತೆ. And there I have a nephew, Vivan anta, Chinnu Mari anta ಕರೀತೀನಿ ಅವನ್ನ ನಾನು. Yeah, so this is my family.
ಅಂಡ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ನೋಡ್ಬೇಕು ಅಂದ್ರೆ ವೆರಿ ಅಟ್ಯಾಚ್ಡ್, ಎಕ್ಸ್ಟ್ರೀಮ್ಲಿ ಅಟ್ಯಾಚ್ಡ್. ಯಾ, ಡಿವೈಡೆಡ್ ಅನ್ಡಿವೈಡೆಡ್ ಫ್ಯಾಮಿಲಿ ಕೈಂಡ್ಸ್. ಓಕೆ, ಮತ್ತೊಂದು ಮ್ಯಾಮ್, ನಮ್ಮ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಆಗಿರುವಂತಹ ಬಿಗ್ ಬಾಸ್ ಸೀಸನ್ 6 ನ ಕಂಟೆಸ್ಟೆಂಟ್ ನೀವು. ಸೊ ಬಿಗ್ ಬಾಸ್ ಜರ್ನಿ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಇತ್ತು? ಬಿಗ್ ಬಾಸ್ ಜೀವನದ ತರ ಇದೆ. ಲೈಕ್ ಹೋಮ್ಲಿ ಅಂತ ಹೇಳಕ್ಕಾಗಲ್ಲ, ಖಂಡಿತವಾಗ್ಲೂ ಅಲ್ಲಿ ಎಲ್ಲರೂ ಕಾಂಪಿಟೇಟಿವ್ ಲೆವೆಲ್ ಅಲ್ಲಿ ಇರೋದ್ರಿಂದ ನಿಮಗೆ ಮನೇಲಿ ಆ ಕಾಂಪಿಟೇಷನ್ ಕಾಣ್ತದೆ, ಒಬ್ರ ಮೇಲೆ ಒಬ್ರು. ಬಟ್ ಅಲ್ಲಿ ಸತತವಾಗಿ ಒಂದೊಂದು ಕ್ಷಣನೂ ಒಬ್ರೊಬ್ರ ಮೇಲೆ ಒಬ್ರೊಬ್ರು ಕಾಂಪಿಟೇಷನ್ ಅಲ್ಲೇ ಇರ್ತಿದ್ವಿ. ಜೀವನ ತರ ಯಾಕೆ ಇರ್ತಿತ್ತು ಅಂದ್ರೆ ಒಮ್ಮೆ ನೀವು ಒಮ್ಮೆ ಸೊ ಹಾಗೆ ಅಲ್ಲಿ ಐ ಥಿಂಕ್ ಇಟ್ಸ್ ಅ ಚಾಲೆಂಜ್. ನಿಮ್ಗೆ ಅಟ್ ದ ಮೋಸ್ಟ್ ಪ್ರೆಷರ್ ಅಲ್ಲಿ ಇಟ್ಟಾಗ ನೀವು ಹೇಗ್ ಬಿಹೇವ್ ಮಾಡ್ತೀರಾ ಅನ್ನೋದೇ ಬಿಗ್ ಬಾಸ್. ಸೊ ಇದು ಮುಂಚೆ ನನಗೆ ಗೊತ್ತಿರ್ಲಿಲ್ಲ, ನನಗೆ ಸೊ ಆದ್ರಿಂದ ನಿಮ್ಮ ಆ ಪ್ರೆಷರ್ ನ ನೀವ್ ಎಷ್ಟು ತಡ್ಕೊಂಡು ನೀವೆಷ್ಟು ಅಲ್ಲಿ ಗಟ್ಟಿಯಾಗಿ ನಿಲ್ತೀರಾ, ನಿಮ್ಮ ಪರ್ಸನಲ್ ವ್ಯಕ್ತಿತ್ವ ಅಲ್ಲಿ ಹೊರಗೆ ಬರದೆ. ಯಾಕೆಂದ್ರೆ ಅದನ್ನ ತಡಿಲಿಲ್ಲ ಅಂದ್ರೆ ನಾವ್ ಯಾರು ಅಂತ ನಾವ್ ಹಾಕ್ಬಿಡ್ತೀವಿ ಹೊರಗಡೆ. ಇವಾಗ ನಿಜ ಜೀವನದಲ್ಲಾದ್ರೆ ಬಿಗ್ ಬಾಸ್ ಮನೆ ಹೊರಗಡೆ ಆದ್ರೆ ಯಾರ ಬೈದ್ರೆ ಯಾಕೋ ಒಂದ್ ವಾಪಸ್ ಬೈತೀವಿ. ಬಿಗ್ ಬಾಸ್ ಮನೇಲಿ ಯಾರ ಬೈದ್ರೆ ಓಕೆ ಅಷ್ಟೇ ಅಷ್ಟೇ ಮ್ಯಾಮ್. ಬಟ್ ನನಗ್ ಬಂದ್ ಅನ್ಸಿದ್ದು ಜಯಶ್ರೀ ಮೇಡಮ್ ಅವರು ಫಿನಾಲೆ ಹೋಗುವಂತ ಕಂಟೆಸ್ಟೆಂಟ್ ಆಗಿದ್ರು. ಖಂಡಿತ ಇಲ್ಲ ಮ್ಯಾಮ್, ನೋ, ಯು ಆರ್ ವೆರಿ ಕೆಪೇಬಲ್ ಟು ಗೋ ದೇರ್. ಬಟ್ ಐ ಥಿಂಕ್ ನಿಮ್ಮ ಫಾದರ್ 15 ದಿನದ ಹಿಂದೆ ಕೇಳ್ಪಟ್ವಿ. ಐ ಥಿಂಕ್ ಅದೇನಾದ್ರೂ ಇದು ಆಯ್ತಾ ನಿಮಗೆ? ಒಂದು ಸತ್ಯ ಹೇಳ್ಬೇಕು, ಸುಮಾರು ಜನಕ್ಕೆ ಅದು ಸಿಕ್ಕಾಪಟ್ಟೆ ಜನ ಏನೋ ಇದ್ರ ಓಕೆ, ನೋ ಪ್ರಾಬ್ಲಮ್. ಬಟ್ ಮುಖ್ಯವಾದ ವಿಷಯ ಏನಿತ್ತು ಅಂದ್ರೆ ನಾನು ಒಂದ್ ಎಪಿಸೋಡ್ ಬಿಗ್ ಬಾಸ್ ನೋಡೋದಿಲ್ಲ. ಓಕೆ, ಒಂದ್ ಎಪಿಸೋಡ್ ನನ್ನ ಫಸ್ಟ್ ಸೀಸನ್ ಇಂದಾನೆ ಕರೀತಾ ಇದ್ರು. ಸಾಕಷ್ಟು ಕಾರಣಗಳಿಂದ, ವೈಯಕ್ತಿಕ ಕಾರಣಗಳಿಂದ ನಾನು ಬಿಗ್ ಬಾಸ್ ಬರ್ತಾ ಇದ್ದೆ. ನನ್ನ ಪ್ರಕಾರ ನಾನು ಬಿಗ್ ಬಾಸ್ ಹೋಗೋ ಕಂಟೆಸ್ಟೆಂಟೇ ಅಲ್ಲ. ಯಾಕೆಂದ್ರೆ ನನ್ನ ಮನಸ್ಥಿತಿ ಆತರ ಅಲ್ಲ. ಅಂಡ್ ತುಂಬಾ ಸಾದಾ ಸೀದಾ ನಾನು. ಮುಖದ ಮೇಲೆ ಹೇಳ್ಬಿಡ್ತೀನಿ ಏನಿರುತ್ತೋ. ಹಿಂಗೆ ಹಿಂದೆ ಒಂದು ಭಾವನೆ, ಒಬ್ರನ್ನ ಇಷ್ಟಪಡ್ತೀವಿ ಅಂದ್ರೆ ಒಬ್ರನ್ನ ಇಷ್ಟಪಡ್ತೀವಿ. ಇಷ್ಟಪಡಲ್ಲ, ನೀನ್ ಇಷ್ಟ ಇಲ್ಲ ಗುರು ನನಗೆ ಇಲ್ಲ ಗುರು ನೀನು ಇಷ್ಟ ಆಗಲ್ಲ ನನಗೆ ಅದು. ಆಮೇಲೆ ನಾನು ಏನೇ ಮಾಡಿದ್ರು ನನ್ನ ಮುಖದಲ್ಲಿ ಕಾಣಿಸ್ಬಿಡುತ್ತೆ. ನನಗೆ ಇಷ್ಟ ಇಲ್ವಾ ಅವನು, ಅದ್ ಮುಖದಲ್ಲಿ ಕಾಣಿಸ್ತಾ ಇರುತ್ತೆ. ಅವನಿಗೆ ಬರ್ದು ಬಿಟ್ಟಿರುತ್ತೆ ದೊಡ್ಡ ನನಗೆ ಇಷ್ಟ ಇಲ್ಲ ಅಂತ. ಹಂಗೆ ಒಬ್ಬರನ್ನ ಇಷ್ಟ ಪಡ್ತಾರೆ, ನಿನ್ ಕಂಡ್ರೆ ಸಿಕ್ಕಾಪಟ್ಟೆ ಪ್ರೀತಿ ಅಂತಾನು ಬರ್ದು ಬಿಟ್ಟಿರುತ್ತೆ. ಹಂಗೆ ಐ ಆಮ್ ವೆರಿ ಓವರ್ ಎಕ್ಸ್ಪ್ರೆಸಿವ್. ನಾನ್ ಮಾತಾಡದೆ ಇದ್ರು ನನ್ನ ಮುಖದಲ್ಲಿ ಕಾಣಿಸ್ಬಿಡತ್ತೆ. ಹಾಗೆ ನನ್ನ ಫ್ಯಾಮಿಲಿ ಜೊತೆ ನನ್ ಬಾಂಡಿಂಗ್ ತುಂಬಾ ಸ್ಟ್ರಾಂಗ್. ನಾನು ಯಾವತ್ತು ನನ್ ಮಗುನಂತೂ ನಾನು 2 ದಿನ ಬಿಟ್ಟು ಹೋಗ್ದೋಳಲ್ಲ. 2 ದಿನ ನಾನ್ ಬಿಟ್ಟು ಹೋದ್ರೆ ನನ್ ಮಗುಗ್ ಜ್ವರ. ಸೊ ಆ ತರ ಟೈಮ್ ನಲ್ಲಿ ಅಂಡ್ ಅಪ್ಪ ಇಲ್ಲದೆ ನನ್ ಲೈಫ್ ಇರ್ತೀನಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೋಳ. ಪಪಾಕಿ ಪರಿ ತರ ನಾನು. ನನಗೆ ಇನ್ನೂ ಪಪ್ಪ ಅಂದ್ರೆ ಸಾಕು ನಂಗೆ ಅಳು ಬಂದ್ಬಿಡ್ತಾರೆ ನನಗೆ. ಸೊ ಐ ಆಮ್ ದಟ್ ಅಟ್ಯಾಚ್ಡ್ ಟು ಹಿಮ್. And it's like the whole world is coming to a crash and you don't know when, and I don't know what to do, and I'm not ready to talk to anybody. So that was a time, kind of a depressed situation I ended because I wanted to go somewhere out of this world. So which is Big Boss is supposed to be other world. So I went to Big Boss that time. ನಾನು 100% ಕೊಡಕ್ಕಾಗ್ಲಿಲ್ಲ. ಇಲ್ಲ ಅದೆಲ್ಲ ಸುಳ್ಳುಗಳು. ನನ್ನ ಮೈಂಡ್ ಸೆಟ್ ಇಸ್ ಅ ವೆರಿ ಡಿಫ್ರೆಂಟ್ ಥಿಂಗ್. ಐ ವಾಸ್ ನಾಟ್ ರೆಡಿ ಫಾರ್ ಇಟ್ ಅಷ್ಟೇ. ಐ ಆಮ್ ನಾಟ್ ರೆಡಿ ಫಾರ್ ಇಟ್. ಬಿಕಾಸ್ ನಾನು ವೈಯಕ್ತಿಕ ನಾಟ್. ಸೊ ಈ ಒಂದು ಸೆಗ್ಮೆಂಟ್ ಇಲ್ಲಿಗೆ ಕಂಪ್ಲೀಟ್ ಆಗ್ತಾ ಇದೆ. ಸೊ ಈಗ ಒಂದು ನೆಕ್ಸ್ಟ್ ಇರೋದು ಒಂದು ಫನ್ನಿ ಸೆಗ್ಮೆಂಟ್. ಏನಂತ ಹೇಳಿದ್ರೆ, ಈಗ ನಾನು ಒಂದು ಹಾಡನ್ನ ಹೇಳ್ತೀನಿ ಮಾ. ಸೊ ಹಾಡನ್ನ ನೀವು ಕೆಲವೊಂದು ಎಕ್ಸ್ಪ್ರೆಷನ್ಸ್ ಗಳಲ್ಲಿ ಹಾಡ್ ತೋರಿಸ್ಬೇಕು. ಯಾಕಂದ್ರೆ ನೀವು ಸಾಕಷ್ಟು ಸಿನಿಮಾಗಳು, ಸೀರಿಯಲ್ಗಳು ಮಾಡಿದೀರಾ. ಎಕ್ಸ್ಪ್ರೆಷನ್ಸ್ ಬಗ್ಗೆ ನಾವು ಮಾತಾಡೋ ಹಾಗೆ ಇಲ್ಲ. ಐ ನೋ ಯು ವಿಲ್ ಡೂ ಬೆಸ್ಟ್ ಅಂತ. ಸೊ ರೆಡಿ ನಮ್ಮ ಇದು ಒಂದು
ಸೊ ಹಾಡು ಯಾವ್ದು ಅಂತ ಹೇಳಿದ್ರೆ ಎವರ್ ಗ್ರೀನ್ ಸಾಂಗ್ ಅಂತಾನೆ ಹೇಳ್ಬೋದು. ಮೆಲ್ಲು ಸಿರಿ ಸವಿಗಾನ ಎದೆ ಜಲ್ಲೆನೆ ಹೂವಿನ ಪಾನ, ಈ ವೆರೈಟಿ ಲೈನ್. ಸೊ ಮೊದಲು ನವರಸಗಳಿದಾವಲ್ಲಮ್ಮ, 9 ನವರಸಗಳಿದಾವೆ. ಅದರಲ್ಲಿ ಮೊದಲದು ಎಕ್ಸ್ಪ್ರೆಷನ್ ಅಂತ ಹೇಳಿದ್ರೆ ರೌದ್ರ. ಇದನ್ನ ಯಾವ ತರ ಮಾಡ್ತೀವಿ? ಈ ಹಾಡನ್ನ ಸ್ವಲ್ಪ ರೌದ್ರವಾಗಿ ಹೇಳಿದ್ರೆ ಯಾವ ರೀತಿ ಇರುತ್ತೆ? Try my best. Yeah, sure. ಮೆಲ್ಲು ಸಿರಿ ಸವಿಗಾನ ಎದೆ ಜಲ್ಲೆನ ಹೂವಿನ ಪಾನ. I think it's Super. more ರೌದ್ರ ಎಲ್ಲ ಬಂದಾಗ ಬಾಡಿ ಲ್ಯಾಂಗ್ವೇಜ್ ಬೇಕು ಬಾಡಿ ಎಲ್ಲ ಅಂತಲ್ಲ. ಸೊ ಇದನ್ನೇ ನೀವು ರೊಮ್ಯಾಂಟಿಕ್ ಆಗಿ ಹೇಳ್ತಾ, ಈ ಸಾಂಗ್ ರೊಮ್ಯಾಂಟಿಕ್. Okay, I am this song ಇದನ್ನ ಹಾಡಿದಾಗ ನಾನು ಈ ಸಾಂಗ್ ಪರ್ಫಾರ್ಮ್ ಮಾಡಿದ್ದೆ ತರುಣ್ ಸುಧೀರ್ ಅವ್ರ ಜೊತೆ. ಹೌದಾ? We were doing a dance reality show called ಹಾಕು ಹೆಜ್ಜೆ ಹಾಕು for ETV. ಓಕೆ. ತರುಣ್ ಸುಧೀರ್ ಸರ್ ನನ್ನ ಪಾರ್ಟ್ನರ್ ಆಗಿದ್ರು. Okay. ಸೊ ಇದನ್ನ ಜಯಂತಿ ಅಮ್ಮ ಮುಂದೆ ಡಾನ್ಸ್ ಮಾಡೋದು. ಜಯಂತಿ ಅಮ್ಮ. I was like full ಗಡ 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 ಅಂತ. ಜಯಂತಿ ಅಮ್ಮ ಅವ್ರ ಶಾರದಾ ದೇವಿ ಪುತ್ರಿ ಅಂತಾನೆ ಹೌದು, ಹೇಳ್ಬೋದು. ಹೌದು. ಅವ್ರ ಮುಂದೆ ಎಲ್ಲ ಮಾಡ್ಬೇಕು ಅಂದ್ರೆ. So yeah. ಇದನ್ನ ರೊಮ್ಯಾಂಟಿಕ್ ಅಲ್ಲಿ ಮೆಲ್ಲು ಸಿರಿ ಸವಿಗಾನ ಎದೆ ಜಲ್ಲೆನ ಹೂವಿನ ಬಾಣ. So last and final expression. Okay. ಅನು. Oh, I think serial ಅಲ್ಲಿ ನೀವು ಗ್ಲಿಸರಿನ್ ಹಾಕೊಂಡು I don't use glycerin. ನೋ ಓಕೆ. ಅಂದ್ರೆ ಇವಾಗಿನ ಆಕ್ಟರ್ಸ್ ಗ್ಲಿಸರಿನ್ ಇಲ್ಲದೆ ಅಳೋದಕ್ಕೆ ಆಗಲ್ಲ. I know. ಐ ಥಿಂಕ್ ಯು ಹ್ಯಾವ್ ನ್ಯಾಚುರಲಿ ಟಿಯರ್ಸ್ ಅಲ್ವಾ ಮ್ಯಾಮ್? ಸೊ ಇದನ್ನ ಸ್ವಲ್ಪ ಅನ್ಕೊಂತ ಹೇಳುವಂತಾದ್ರೆ Okay. Oh my God! ಎಕ್ಸ್ಟ್ರೀಮ್ಲಿ ಮ್ಯಾಮ್, ಲಿಟ್ರಲಿ ನನಗೆ ಹೀಗೆ ಅನಿಸ್ತಾ ಇದೆ ನಿಮ್ಮ ಜೊತೆ ಕುತ್ಕೊಂಡು ಮಾತಾಡೋದಕ್ಕೆ. ಲಿಟ್ರಲಿ ಐ ಆಮ್ ವೆರಿ Oh my God. ಓವರ್ವೆಲಿಂಗ್ ಆಗ್ತಿದೆ. ಇಂಥ ಒಂದು ಲೆಜೆಂಡ್ ಆಕ್ಟರ್ಸ್ ಜೊತೆ ನಾನು ಐ ಆಮ್ ಫೀಲಿಂಗ್ ವೆರಿ ಲಕ್ಕಿ ಮ್ಯಾಮ್, ಲಿಟ್ರಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್ ಅಂಡ್ ಡೂಯಿಂಗ್ ಇಂಟರ್ವ್ಯೂ ಹಿಯರ್. ಸೊ ಇನ್ನೊಂದು ಫನಿ ಕ್ವಶನ್ ಏನಂತ ಹೇಳಿದ್ರೆ, ಇದು ನಿಮ್ಮ ಜಸ್ಟ್ ನೋಡೋಣ ಯಾವ ರೀತಿ ಆನ್ಸರ್ ಮಾಡ್ತಾರೆ ಅಂತ. Okay. ಓಕೆನಾ ಮ್ಯಾಮ್? ಇಟ್ಸ್ ಅ ಫನಿ ಕ್ವಶನ್. 77 ಕಾಫಿನ 14 ಜನಕ್ಕೆ ಯಾವ ರೀತಿ ಡಿವೈಡ್ ಮಾಡ್ತೀವಿ? ಇಷ್ಟೊಂದು ಮ್ಯಾಥಮೆಟಿಕ್ಸ್ ಬಂದಿದೆ, ನಾ ಇಲ್ಲಿ ಹಾಕಿರ್ತಿದ್ದೆ. ಸೊ ಇದು ಕೆಲವು ಲಾಜಿಕ್ ಇದೆ ಮ್ಯಾಮ್ ಇಲ್ಲಿ. ನಾವೆಲ್ಲ ಬರೀ ಇಂಡಸ್ಟ್ರಿಯಲ್ ಮ್ಯಾಜಿಕ್. Magic, no logic. You can try ಮ್ಯಾಮ್, you can try. 77 ಕಾಫಿನ 14 ಜನಕ್ಕೆ ಯಾವ ರೀತಿ ಡಿವೈಡ್ ಮಾಡ್ತೀರಾ? 7 ಜನ ಇವ್ರಿಗೆ, 7 ಜನ ಅವ್ರಿಗೆ ಕೊಟ್ಬಿಟ್ಟು ಯಾವ ರೀತಿ? 7 ಇವ್ರಿಗೆ, 77 ಕಾಫಿ. ಏಯ್ ಸುಬ್ಬು, ಸುಬ್ಬಣ್ಣ, ಚಿಂಟ್ಲ, 77 ಕಾಫಿನ 14 ಜನಕ್ಕೆ ಹೆಂಗ್ ಡಿವೈಡ್ ಮಾಡ್ತಿದ್ರು? ಕಮ್ ಹಿಯರ್. ಇಟ್ಟಿದ್ದು ಅನ್ಸುತ್ತೆ. 14 ಪೀಪಲ್ಗೆ ಹೆಂಗ್ ಡಿವೈಡ್ ಮಾಡ್ತೀರಾ? ಹೆಂಗ್ divide ಮಾಡ್ತೀರಾ? 77 coffee. It's a funny answer. Come on. It's not like too serious. Otherwise, I would It's not like the actual math. Yeah, that's a logic. Logic. I said 7. Divided by 40. Oh yeah, they are thinking like mathematics only. 7. So e 7 ge Actually, Jayashri ma'am is very nearest. So 40. Okay, so 7 andre logically the 77 coffee na 14 members 70 janad coffee na andre 77 coffee na 77 coffees for 14 people. Yeah. So you only give 14 to each one of them. Like one. There are only No, 14 I think people, it's bro. Why 7 and 7. Something with the 7 and the The half 7. 7 is like Then is number. this, and it is 14, right? So yeah, this 7 Yeah. and that 7. I think you are very nearest. Hey, ma'am, answer. 70 tea. 7 coffee. 77 coffee na 14 ಜನಕ್ಕೆ ಯಾವ ರೀತಿ ಡಿವೈಡ್ ಮಾಡ್ತೀರಾ ಅಂತ. 70 7 ಜನಕ್ಕೆ ಟೀ ನ ಕೊಡ್ತೀರಾ, ಇನ್ನು 7 ಜನಕ್ಕೆ ಕಾಫಿ ನ ಕೊಡ್ತೀರಾ ಅಂತ. Okay. ಮ್ಯಾಮ್ ನಗ್ಬೇಕು. Okay. So these are Okay, bye. Oh my God. Thank you.
And I'm a coffee person. ಎಕ್ಸ್ಪ್ರೆಸಿವ್ ಆಗಿದೆ, I am very sensitive. ಸೆನ್ಸಿಟಿವ್, ವೆರಿ ಸೆನ್ಸಿಟಿವ್. ಅಂಡ್ ನನಗೇನು ಅಂದ್ರೆ ನನ್ನ ಕೆಲಸ ಆಯ್ತಾ, ನಾನ್ ಮಾಡ್ಕೊಂಡು ಹೋಗ್ತೀನಿ. ನನಗೆ ಗಾಸಿಪ್ ಮಾಡೋದು ಇಷ್ಟ ಇಲ್ಲ, ನಾನು ಬೇರೆಯವ್ರ ಬಗ್ಗೆ ಮಾತಾಡಲ್ಲ ನಾನು. ಯಾಕೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅಂದ್ರೆ ಐ ಆಮ್ ನಾಟ್ ಸ್ಟ್ಯಾಂಡಿಂಗ್ ಇನ್ ದೇರ್ ಶೂಸ್. ಐ ಡೋಂಟ್ ನೋ ವಾಟ್ ದೇ ಆರ್ ಗೋಯಿಂಗ್ ಟು. ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ಟಾಕ್ ಅಬೌಟ್ ಅದರ್ಸ್. ಅದು ನಿಜ. ಯಾರಿಗೂ ನೋಡೋರು ಅಲ್ಲಿ ಮಾತಾಡ್ಬೇಡ, ನೀನ್ ಒಂದು ದಿನದ ಅನ್ನ ಹಾಕಲ್ಲ ಅವ್ರಿಗೆ, ಅವ್ರ ಕಷ್ಟ ಅವ್ರಿಗೆ. ಸೊ ನೋಬಡಿ ಹ್ಯಾಸ್ ರೈಟ್ಸ್ ಟು ಟಾಕ್. ಯಾರ ಬಗ್ಗೆನೂ ಯಾರಿಗೂ ಮಾತಾಡೋ ಅಧಿಕಾರ ಇಲ್ಲ. ಯಾಕೆಂದ್ರೆ ಅವರ ಕಷ್ಟಗಳನ್ನ ಇವ್ರು ಹಂಚ್ಕೊಳಲ್ಲ. ಒಂದು ದಿನಕ್ಕೆ ಅನ್ನ ಹಾಕಲ್ಲ, ಒಂದು ದಿನ ಹಂಗೆ ಹಿಂಗೆ ಹಾಕಿದ್ರು ಮಾರನೇ ದಿನ ಬಂದ್ರೆ ನೋಡು ದಿನ ಬಂದ್ಬಿಡ್ತಾರೆ ಅಂತಾರೆ. ಆದ್ರಿಂದ ನಾನು ಆ ಮನಸ್ಥಿತಿಯವಳಲ್ಲ. ಸ್ವಲ್ಪ ಸಾಕಷ್ಟು ತಡ್ಕೊಂಡಿದ್ದೆ, ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಂಡಿದ್ರಿ. ಸಾಕಷ್ಟು ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಬಟ್ ಒಳ್ಳೊಳ್ಳೆ ಸ್ನೇಹಿತರಾದ್ರು, ಬಟ್ ಅದ್ ಕಂಟಿನ್ಯೂ ಆಗಲ್ಲ. ಅದು ಅದೇನೋ ಆ ಒಂದು ವರ್ಷ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾರೆ ಎಲ್ರು. ಬಂದು 60 ದಿನ ಇದ್ವಿ, 70 ದಿನ ಇದ್ವಿ, ಜೊತೆಲಿ ಇದ್ವಲ್ಲ, ಹಂಗೆ ಹಿಂಗೆ ಅಂತ. ಬಟ್ ಬದುಕೆ ಹಂಗಲ್ವಾ. ಇವಾಗ ಸ್ವಂತ ಫ್ಯಾಮಿಲಿಲಿ ಅಣ್ಣ ತಮ್ಮ ಅಕ್ಕ ತಂಗಿರೇ ಇರ್ತಾರೆ. ಮದ್ವೆ ಆಗ್ಬಿಟ್ಟು ಹೋಗ್ಮೇಲೆ ತಂಗಿದೇ ಬೇರೆ ಜೀವನ ಆಗುತ್ತೆ, ಅಣ್ಣಂದೇ ಬೇರೆ ಜೀವನ ಆಗುತ್ತೆ. ಸಿಗ್ಬೋದು, ಮಾತಾಡ್ಬೋದು, ಏನೇ ಆಗ್ಬೋದು, ಬಟ್ ಅವ್ರವ್ರ ಜೀವನ ಅನ್ನೋದು ಬೇರೆ ಅಂತ ಬ್ರಾಂಚಸ್ ಆಗೋದು ಶುರು ಆಗೋಗುತ್ತೆ. ಹಾಗೇನೆ ಇಲ್ಲಿ ಬೇರೆ ಮನೆಯಿಂದನೇ ಬಂದವರು ಅವರು. ಸೊ ಆದ್ರಿಂದ ಆ ಡಿಸ್ಟೆನ್ಸ್ ಕ್ರಿಯೇಟ್ ಆಗೋಗುತ್ತೆ. ಸೊ ಇದು ನಿಮ್ಮ ಬಿಗ್ ಬಾಸ್ ಜರ್ನಿಯ ಒಂದು ಎಕ್ಸ್ಪೀರಿಯನ್ಸ್. ಸೊ ಯಾ ಮ್ಯಾಮ್, ಮತ್ತೊಂದು ಕೇಳ್ಪಟ್ಟಿ ನಾನು ಅವಾಗ್ಲೇನೆ ಹೇಳಿದೆ, ಜಯಶ್ರೀ ಮೇಡಮ್ ಆಲ್ ರೌಂಡರ್ ಅಂತ, ನಿರ್ಮಾಪಕಿ, ಪ್ರೊಡ್ಯೂಸರ್. ಸೊ ಈ ಬೇರೆ ಫೀಲ್ಡ್ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರಿ ಮ್ಯಾಮ್? ಯಾಕಂದ್ರೆ ಆಕ್ಟಿಂಗ್ ಬೇರೆ, ಡೈರೆಕ್ಷನ್ ಬೇರೆ, ಪ್ರೊಡ್ಯೂಸಿಂಗ್ ಬೇರೆ, ಇದನ್ನೆಲ್ಲ ಹ್ಯಾಗ್ ಮ್ಯಾನೇಜ್ ಮಾಡಿದ್ರಿ ಮ್ಯಾಮ್? ಒಂದು ಪಾತ್ರಧಾರಿಯಾಗಿ ನಾನು ಒಂದು ಮಗಳ ಪಾತ್ರ ಮಾಡಿದೆ. ಆ ಮಗಳು ಒಂದೊಂದು ಸ್ಟೇಜ್. ನಾನ್ ಮಾಡಿದ ಮಗಳ ಪಾತ್ರ 12 ವರ್ಷಕ್ಕೆ ಮಾಯಾಮೃಗದಲ್ಲಿ. ಅದಾದ್ಮೇಲೆ ಅದರಿಂದಾನೇ ಹೀರೋಯಿನ್ ಅಂತ ಆಲ್ಮೋಸ್ಟ್ ಕನ್ಸಿಡರ್ ಆಗಿದ್ದು. ಸೊ ಹೀರೋಯಿನ್ ಪಾತ್ರಗಳನ್ನ ಮಾಡ್ಕೊಳ್ತಾರೆ. ಇವಾಗ ಒಂದು ಪಾತ್ರದಲ್ಲಿ ಒಂದು ಗ್ರೋತ್ ಅಂತ ಇರುತ್ತೆ, ಆಯ್ತಾ? ಒಂದಷ್ಟು ವರ್ಷಗಳಾದ್ಮೇಲೆ ಇವಾಗ ನಾವು ನೋಡಿರೋದ್ರಲ್ಲಿ ಇವಾಗ ಲೀಲಾವತಿ ಅವರು ಇವರೆಲ್ಲ ನಾವೆಲ್ಲ ಹೀರೋಯಿನ್ ಆಗಿ ನೋಡ್ತೀವಿ. ಆಮೇಲೆ ಅವ್ರ ತಾಯಿ ಪಾತ್ರದಲ್ಲಿ ನೋಡ್ತೀವಿ. ಸೊ ಪಾತ್ರದಲ್ಲಿ ಅವರು ಏಜ್ ಇದರಲ್ಲಿ ಹೋಗ್ತಾ ಇರ್ತಾರೆ. ಸೊ ನನಗೆ ಇಂಡಸ್ಟ್ರಿಯಲ್ಲಿ ಬೆಳೆಯೋದು ಹೆಂಗೆ? ಇಂಡಸ್ಟ್ರಿ ಸೊ ಇವಾಗ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಂದ್ರೆ ನಾನು ಆಕ್ಟರ್ ಆದೆ. ನೆಕ್ಸ್ಟ್ ಐ ಹ್ಯಾವ್ ಟು ಬಿ ಅ ಡೈರೆಕ್ಟರ್ ಆರ್ ಅ ಪ್ರೊಡ್ಯೂಸರ್. ಈ ಫೀಲ್ಡ್ ಅಲ್ಲಿ ಏನಾರ ನೋಡ್ಬೇಕು ಅನ್ನೋದು ಒಂದು ಬಂತು. ಬಟ್ ಐ ವಾಸ್ ನಾಟ್ ದಟ್ ಸೀರಿಯಸ್. ಬಟ್ 2014 ಅಲ್ಲಿ ಐ ಆಲ್ವೇಸ್ ಸೇ ಆ ಆರ್ಟಿಸ್ಟ್ ಲೈಫ್ ನಮ್ಮ ಇಂಡಸ್ಟ್ರಿಲಿ 6 ಮಂತ್ಸ್ ಹಿಂಗಿರುತ್ತೆ. 6 ಮಂತ್ಸ್ ಹಿಂಗಿರುತ್ತೆ. ವೆರಿ ಕಾಮನ್. ಸೊ ಆ 2014 3 ಸೀರಿಯಲ್ ವೈಂಡ್ ಅಪ್ ಆಯ್ತು ಒಂದೇ ಮಂತ್ ಅಲ್ಲಿ, ಒಂದೇ ವಾರದಲ್ಲಿ. 2014 ಜಾನ್ವರಿ 2nd week, ರಥಸಪ್ತಮಿ, ಮುಕ್ತ ಅಂಡ್ ಶುಭಮಂಗಳ, 3 ಸೀರಿಯಲ್ ಒಂದೇ ಸಲ ವೈಂಡ್ ಅಪ್ ಆಯ್ತು, ಮುಗೀತು. ಎಲ್ಲ 1000 ಎಪಿಸೋಡ್ ಆಯ್ತು. ಸೊ 3 ಸೀರಿಯಲ್ ಅಲ್ಲಿ ಹೀರೋಯಿನ್. ಸೊ ವೇರ್ ಐ ಸ್ಟುಡ್ ವಾಸ್ ಲೈಕ್ ನಥಿಂಗ್. ನೆಕ್ಸ್ಟ್ ವೀಕ್ ಇಂದ ಏನು ಇಲ್ಲ ನನ್ನ ಕೆಲಸ, ಲೈಕ್ ಫುಲ್ ಆನ್ ಬಿಸಿ ಇದ್ದು, ಏನು ಇಲ್ಲ ಕೆಲಸ. ಸೊ ವಾಟ್ ಡು ಐ ಡೂ? ಸೊ ಅವಾಗ ದ ಟ್ರೆಂಡ್ ವಾಸ್, ಆ ಒಂದು ವೇವ್ ಶುರು ಆಯ್ತು. ಎಲ್ಲ ನ್ಯೂ ಫೇಸ್, ಹೀರೋಯಿನ್ ನ್ಯೂ ಫೇಸ್, ನೋ ರಿಪೀಟೆಡ್ ಆರ್ಟಿಸ್ಟ್ಗಳನ್ನ ಒಂಚೂರು ಅವಾಯ್ಡ್ ಮಾಡಿ ಅಂತ. ಸೊ ಈಗ ಅಭಿನಯಿಸ್ತಿದ್ದು ಕಲಾವಿದರು ಎಲ್ಲಿ ಹೋಗ್ಬೇಕು? ತುಂಬಾ ಜನ ಸಫರ್ ಮಾಡಿದ್ರು ಆ ಟೈಮ್ನಲ್ಲಿ. ತುಂಬಾ ಜನಕ್ಕೆ ಮನೆಗಳು ನಡ್ಸಕ್ಕೆ ಕಷ್ಟ ಆಗಿತ್ತು ಆ ಟೈಮ್ನಲ್ಲಿ.
ಸೊ ಆ ಟೈಮ್ ನಲ್ಲಿ ನನ್ನ ಕೈ ಹಿಡಿದಿದ್ದು ಐ ಥಿಂಕ್ ಅವಾಗ ನೀವು ಆಂಕರಿಂಗ್ ಜಾಯ್ನ್ ಇಲ್ಲ ಫಸ್ಟ್ ಸ್ಟಾರ್ಟಿಂಗ್ ಇಂದಾನೆ ಆಂಕರಿಂಗ್ ಮಾಡ್ತಾ ಇದ್ದೆ. ಯಾ, ಸೊ ಅವಾಗ ನಾನು ಕೈ ಹಿಡಿದಿದ್ದು ಸೀರೆ ಬೇಕಾ ಸೀರೆ ಅನ್ನೋ ಕಸ್ತೂರಿ ಚಾನಲ್ ಅಲ್ಲಿ ಕಾರ್ಯಕ್ರಮ. ಓ ಸೀರೆ ಬೇಕಾ ಸೀರೆ ಬಿಕೇಮ್ ಸೋ ಹಿಟ್. ಅದು ವೀಕ್ಲಿ ಪ್ರೋಗ್ರಾಮ್ ಇದೆ, ಡೈಲಿ ಪ್ರೋಗ್ರಾಮ್ ಆಗುತ್ತೆ. ಓ ನೈಸ್. ಓಕೆ, ಸೊ ಅದರಿಂದ ಐ ಸರ್ವೈವ್ ಇನ್ 2014. ಸೊ ವಾಟ್ ನೆಕ್ಸ್ಟ್? ಎಂತ ವಿಪರ್ಯಾಸ ಅಂದ್ರೆ ಯಾರೋ ಏನೋ ಹೆಲ್ಪ್ ಬೇಕು ಅಂದ್ಬಿಟ್ಟು ಅಕ್ಕ ಇದೊಂಚೂರು ಕೇಳ್ತೀರಾ ಅಂದ್ರು. ನಾ ಒಬ್ರು ಮ್ಯಾನೇಜರ್ ಫೋನ್ ಮಾಡಿದೆ, ಸರ್ ಈ ತರ ಏನೋ ಸರ್, ಸುಮ್ಮನೆ ಕಾಲ್ ಮಾಡಿದೆ ಸರ್ ಅಂತ. ಅವ್ರು ಫೋನ್ ಎತ್ಕೊಂಡು ಅವ್ರದ್ದು ಒಂದ್ 4-5 ಸೀರಿಯಲ್ ಮಾಡಿದ್ದೀನಿ, ಪ್ರೊಡಕ್ಷನ್ ಮ್ಯಾನೇಜರ್, ತುಂಬಾ ಪರಿಚಯ ಇರೋರು. ನೀವು ಯೂಶಲಿ ಏನ್ ಮಾತಾಡ್ತೀರಾ, ಹೇಗಿದ್ದೀರಮ್ಮ, ಚೆನ್ನಾಗಿದ್ದೀರಮ್ಮ, ಅವ್ರಂದಿದ್ದು ಜೈ ಯೋಚನೆ ಮಾಡ್ಬೇಡ, ಯಾವ್ದಾರ ಪಾತ್ರ ಬಂತ ಹೇಳ್ತೀನಿ ಬಿಡು. ನನಗೆ 1 ನಿಮಿಷ ನನ್ನ ಲೈಫಲ್ಲೇ ಕೇಳಿಲ್ಲ ನನ್ನ ಚಾನ್ಸ್. ನಾನು ಫೋಟೋನೇ ತೆಗ್ಸಿಲ್ಲ ಇಲ್ಲಿ ತನಕ, ಪೋರ್ಟ್ಫೋಲಿಯೋ ಶೂಟಿಂಗ್ ಮಾಡ್ಸಿಲ್ಲ ನನ್ನ ಲೈಫಲ್ಲಿ, ಇಲ್ಲಿವರೆಗೂ ಮಾಡ್ಸಿಲ್ಲ. 1 ಸೆಕೆಂಡು ಒಂಥರ ಚೋಕದಂಗಾಯ್ತು. ಆಮೇಲೆ ನನಗೆ ರೆಸ್ಪಾಂಡ್ ಮಾಡಕ್ಕೂ ಆಗ್ಲ, ಕಟ್ ಮಾಡ್ಬಿಟ್ಟೆ ಕಾಲ್ನ. ಮತ್ತೆ ಐ ಜಸ್ಟ್ ಕಾಲ್ಡ್ ಹಿಮ್ ಬ್ಯಾಕ್ ಅಂಡ್ ಸೆಡ್, ಸರ್ ಮಿಸ್ಟೇಕ್ ಮಾಡ್ಕೊಂಡ್ರಿ ಅನ್ಸುತ್ತೆ, ನನ್ಗೆ ಅವಕಾಶ ಬೇಡ, ಬರೋದ್ರೆ ಬರುತ್ತೆ. ಇವ್ರು ಏನೋ ಈ ತರ ಕೇಳ್ತಾ ಇದ್ರು, ನೀವೇನೋ ಹೇಳ್ತೀನಿ ಅಂದಿದ್ರಂತಲ್ಲ, ಸೊ ಅದಾಗ್ಬೋದಾ ಕೆಲಸ ಓ ಅದಕ್ಕ ಫೋನ್ ಮಾಡಿದ್ದು. ಓಕೆ 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 ಆಯ್ತು ಅಂತ ಹೇಳಿ, ಆಗ್ತು ಕೆಲಸ ಆಯ್ತು. ಓಕೆ ಸರಿ ಸರ್. ನನ್ ಫಸ್ಟ್ ಅವ್ರು ನೋಡಿದಾಗ ಎಷ್ಟು ಹರ್ಟ್ ಆಗುತ್ತೆ ಅಂದ್ರೆ, ಒಂದು ಪೊಸಿಷನ್ ಹೆಂಗ್ ಬಂದ್ಬಿಡುತ್ತೆ ಒಬ್ಬರು ಇದಕ್ಕೆ ಅಂದ್ರೆ ದೇವ್ರ ಕೈ ಹಿಡಿತಾನೆ, ದಟ್ ಈಸ್ ಅ ಡಿಫರೆಂಟ್ ಥಿಂಗ್. ಬಟ್ ಅಲ್ಲಿವರೆಗೂ ಆಲ್ರೆಡಿ ನಾನು ಅಷ್ಟೊತ್ತಿಗೆ ನಾನು ನನ್ನ ಸೀರಿಯಲ್ ಮಾಡ್ಬಿಟ್ಟಿದ್ದೆ ಹೀರೋಯಿನ್. 40 ಸೀರಿಯಲ್ ಹೀರೋಯಿನ್ ಮಾಡಿ ಮುಗಿಸ್ಬಿಟ್ಟಿದ್ದೆ ಆಲ್ರೆಡಿ. ದಿಸ್ ಇಸ್ ವಾಟ್ ಐ ಫೇಸ್ ದಟ್ ಡೇ. ಅಲ್ಲ ಅಷ್ಟೆಲ್ಲ ನಿಮಗೆ ನೇಮ್ ಫೇಮ್ ಎಲ್ಲ ಇದ್ರು ಕೂಡ ಅಷ್ಟೇ, ನೀನು ಎದುರುಗಡೆ ಕಾಣಿಸ್ತಿದ್ಯಾ ಇಂಡಸ್ಟ್ರಿಲಿ, ವಾವ್, ಒಂದು ಸರಿ ಸೈಡ್ ಜರ್ಕೊಂಡೆ ಅಂದ್ರೆ ಟಾಟಾ ಬಾಯ್ ಅಷ್ಟೇ. ಇಂಡಸ್ಟ್ರಿ ಅಂದ್ರೆ ಅದು ಹೊಸ ನೀರ್ ಬರ್ತಾ ಇದ್ದಂಗೆ ಹಳೆ ನೀರ್ ಕೊಚ್ಕೊಂಡು ಹೋಗ್ತಿರತ್ತೆ. ಅದನ್ನ ತಪ್ಪು ಇವನ್ನೆಲ್ಲ ತಪ್ಪು ಮಾಡ್ತಾರೆ ಅಂತಾನು ಹೇಳಕ್ಕಾಗಲ್ಲ, ಯಾಕೆಂದ್ರೆ ಒಂದು ಹಳೆ ಆರ್ಟಿಸ್ಟ್ ನಾನು ರಿಪ್ಲೇಸ್ ಮಾಡಿದ್ದೆ ಅಲ್ವಾ. ಒಂದು ಟೈಮ್ ನಲ್ಲಿ ಆ ಆರ್ಟಿಸ್ಟ್ ಬೇಡ, ಈ ಹೊಸ ಹುಡುಗಿನ ಹಾಕೊಳ್ಳು ಅಂತ ನಾನು ಬಂದಾಗ್ಲೂ ಅಂದಿರ್ತಾರೆ ಗ್ಯಾರಂಟಿ. ಸೊ ಅದನ್ನ ಮಾಡೋ ತಪ್ಪು ಅಂತಾನು ಹೇಳಕ್ ಆಗೋದಿಲ್ಲ ನಾನು. ಬಟ್ ಇದು ಒಂಥರ ಕಹಿ ಸತ್ಯ, ಇದನ್ನ ತಗೋಬೇಕಾಗುತ್ತೆ. I think this is the final segment of our program. ಸೊ ಬೇವು ಬೆಲ್ಲ ಅನ್ನೋ ಒಂದು ಆಕ್ಟಿವಿಟಿ ಅನ್ನೋದಕ್ಕಿಂತ ಒಂದು ಪ್ಯೂರೆಸ್ಟ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ, ಜೀವನದಲ್ಲಿ ಏಳು ಎಲ್ಲ ಕಾಮನ್. ಸೊ ನಿಮ್ಮ ಲೈಫ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್, ಇದು ಮತ್ತೊಮ್ಮೆ ಆಗ್ಬೇಕು ಅನ್ನೋದಾದ್ರೆ ಯಾವುದು, ಹಾಗೆ ಅದರ ಜೊತೆಗೆ ಇದು ಒಂದು ಆಗ್ಬಾರ್ದಾಗಿತ್ತು ನನ್ನ ಲೈಫಲ್ಲಿ ಅಂತ ಒಂದ್ ಕಥೆನ ನಡೆದು ಹೋಗಿದೆ ಅನ್ನೋದಾದ್ರೆ ಯಾವ್ದು? ಅಯ್ಯಪ್ಪ, ನನ್ ಮಗಳು ಹುಟ್ಟಿದ ದಿನ ನನ್ನ ಕೈಗೆ ನನ್ನ ಮಗನ್ನ ಕೊಟ್ರಲ್ಲ, ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಮೂಮೆಂಟ್. Yes, that's the best moment because ನನ್ನ pregnancy was a very hard thing for me. ಪ್ರೆಗ್ನೆನ್ಸಿಲಿ ಅವಳು 5th month ಪ್ರೆಗ್ನೆನ್ಸಿಲಿ ಅವಳು ಡೌನ್ ರೋಡ್ ಸಿಂಡ್ರೋಮ್ ಇರ್ಬೋದು, ಮಗು ಫಿಸಿಕಲಿನೋ ಅಥವಾ ಮೆಂಟಲಿನೋ ಪ್ರಾಬ್ಲಮ್ ಇರುತ್ತೆ ಅಂತೆಲ್ಲ ಹೇಳಿ, ಆಮೇಲೆ ಇಷ್ಟು ದೊಡ್ಡ ಸೀರೀಸ್ ತಗೊಂಡು ಹೊಟ್ಟೆಗೆಲ್ಲ ಚುಚ್ಚಿ ಅಮಿನೋಸಿಂಥಸಿಸ್ ಅಂತ ಮಾಡ್ತಾರೆ, ಅಮಿನೋಟಿಕ್ ಫ್ಲೂಯಿಡ್ ನೆಲ್ಲ ಟೆಸ್ಟ್ ಮಾಡಿ. ಸೊ I was scared to death. Still, I got her to my hand at Ali Tanka. So that's the best moment. And ನನ್ನ ಲೈಫಲ್ಲಿ ಏನೇ ಪೇನ್ ಇದ್ರು ಏನೇ ಇದ್ರು, I think that time will heal. And ಜೋರ್ ಅಳ್ತಾ ಇದ್ರು, ತುಂಬಾ ದೂರದಲ್ಲಿ ಜೋರ್ ಅಳ್ತಾ ಇದ್ಲು. ನನ್ನ ವಾಯ್ಸ್ ಒಂದ್ಸಲಿ ಕಂದ ಪಾಪ ಅಂದ ತಕ್ಷಣ she became quiet. Everybody were like, oh my god, yeah, she's responded to me so well. So I think that time, and ಇವಾಗ್ಲೂ ಹೇಳ್ತಿರ್ತೀನಿ ನಾವು ಒಂದೇ ಒಂದಿನಕ್ಕೆ ಪ್ಲೀಸ್ 1 ವಾರಕ್ಕೆ ಬೇಬಿ ಆಗಿ 1 ವಾರಕ್ಕೆ. And I'm a guilty mother too because I don't spend so much time with her for her future. ಅವಳಿಗೋಸ್ಕರನೇ ಮಾಡ್ತಿರೋದು. ಬಟ್ ಆ ಟೈಮ್ ಸ್ಪೆಂಡ್ ಮಾಡಲ್ವಲ್ಲ ನನ್ನ ಮಗು ಜೊತೆ ಅನ್ನೋ ಗಿಲ್ಟ್ ಮದರ್ ನಾನು. ಸೊ ಅದರಿಂದ ಬೆಸ್ಟ್ ಮೂಮೆಂಟ್.
something should have never happened. My father passed away holding my hand. Yeah, he was holding my hand right in front of him. He took the last breath. I was the only person who was there. I told my mom to go out, don't be here ಅಂತ. ಅಣ್ಣ ಇನ್ನು US ನ ಬಂದಿರಲಿಲ್ಲ, ಒಂದು ಫ್ಲೈಟ್ ಅಲ್ಲಿ ಇದ್ದ ಅಣ್ಣ. ಅಂಡ್ that should have not happened. I always regret somehow ಒಂದು ದಿನ ತಡೆದಿದ್ರೆ I think my brother would have seen my father. ಆ ಗಿಲ್ಟ್ ನಾನ್ ತಡಿಲಿಲ್ವೇನೋ, ಐ ಶುಡ್ ಹ್ಯಾವ್ ಟೇಕನ್ ಸಮ್ ಕಾಲ್ somehow. ಅದೊಂದು ದಟ್ ಗಿಲ್ಟ್ ಇಸ್ ಆಲ್ವೇಸ್ ದೇರ್. ಅಣ್ಣ ಒಂದ್ಸಲಿ ನೋಡಿರೋನೇನೋ, ಅಪ್ಪ ಒಂದ್ಸಲಿ ಅಣ್ಣನ್ ನೋಡ್ಬೇಕಾಗಿತ್ತು ಅಂತ. ಅಂಡ್ ಅದೊಂದೇ ಡ್ಯಾಡಿ ತುಂಬಾ ಸಪೋರ್ಟಿವ್ ಆಗಿತ್ತು. Oh yeah. So I don't. Father passing away is a very huge thing. Yeah. And thank you so much, Jayashree ma'am, Chit Chat ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. And I'm feeling very lucky to interview ನಿಮ್ಮನ್ನ ಮಾಡಿದ್ರೆ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. And I'm feeling very lucky. ಅಂದ್ರೆ ಏನ್ ಮಾತಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಇಲ್ಲ ಹಂಗನ್ಬೇಡಿ, ನೀವೇ ಮಾತಾಡ್ಬೇಕು. ಆಂಕರ್ ಆಗಿ ಫಸ್ಟ್ ಇದ್ರಲ್ಲಿ ಮಾತಾಡೋ ಗೊತ್ತಾಗ್ತಿಲ್ಲ, ಕಷ್ಟ ಆಗೋಗುತ್ತೆ. ಚೆನ್ನಾಗಿ ಮಾತಾಡಿ, ಅದ್ಭುತವಾಗಿ ಮಾತಾಡಿ. And lastly, ನಮ್ಮ ಚಿಟ್ ಚಾಟ್ ಕಾರ್ಯಕ್ರಮ ಬಗ್ಗೆ ಹೇಳೋದ್ರಲ್ಲಿ ಯಾವ ರೀತಿ ಇಂಟರ್ವ್ಯೂ ಅಂತ. Okay, so I was about to say that before. So ಈ ನಮ್ಮ ಚಿಟ್ ಚಾಟ್ ಕಾರ್ಯಕ್ರಮದ ಬಗ್ಗೆ ಹೇಳೋದ್ರಲ್ಲಿ ಯಾವ ರೀತಿ? It was nice, cute. You have a amazing smile. Thanks a lot, ma'am. Thank you. And first thanks ಹೇಳ್ಬೇಕು. ನನ್ನ ಇಂಟರ್ವ್ಯೂ ಫಸ್ಟ್ ಅಂತ ಹೇಳಿದ್ರಿ. I'm really honored. Thank you very much. And ಈ ಕಾರ್ಯಕ್ರಮ ಇನ್ನಷ್ಟು ನನ್ನ ಎಪಿಸೋಡ್ಸ್ ತರನೇ ನೀವು ಒಂದು 3,000 ಎಪಿಸೋಡ್ಸ್. Oh my god, this is the biggest compliment for me, literally. Okay, ಹಾಗೇನೆ ಕಲಾವಿದ್ರು ಅಂದ್ರೆ ಸಣ್ಣ ದೊಡ್ಡವರು ಇವರು ಅದು ಅಂತ ನೋಡ್ದೆ. ಪ್ರತಿಯೊಬ್ಬರ ಎಮೋಷನ್ ಕ್ಯಾಚ್ ಮಾಡಕ್ ಟ್ರೈ ಮಾಡಿ. ಯಾಕೆಂದ್ರೆ everybody would have gone through their own journeys and struggles, and their achievements will be more than us. ನನಗಿಂತ ಜಾಸ್ತಿ ಅಚೀವ್ ಮಾಡಿರ್ತಾರೆ. ಯಾಕೆಂದ್ರೆ ಮೇ ಬಿ ನನ್ನಷ್ಟು ಹೆಸರು ಮಾಡಿಲ್ದೇ ಇರ್ತಾರೆ, ಬಟ್ ಅವ್ರ ಅಚೀವ್ಮೆಂಟ್ ನನಗಿಂತ ಜಾಸ್ತಿ. ಸೊ ಇದೊಂದು ರಿಕ್ವೆಸ್ಟ್, ಎಲ್ಲಾ ಕಲಾವಿದ್ರು ಕವರ್ ಮಾಡಕ್ ಟ್ರೈ ಮಾಡಿ. ಹಾಗೆ ಅವರಗಳ ಭಾವನೆ ಇವಾಗ ಒಂದು ರಿಕ್ವೆಸ್ಟ್, ಸೋಷಿಯಲ್ ಮೀಡಿಯಾಲಿ ಕಲಾವಿದರ ಬಗ್ಗೆ ಇದ್ರ ಬಗ್ಗೆ ಬಾಯಿ ಬಂದಾಗ ಹಿಂಗೆ ಮಾತಾಡ್ಬಿಡ್ತಾರ. ಒಂದು ರಿಕ್ವೆಸ್ಟ್ ಏನು ಅಂದ್ರೆ ನಿಮ್ಮ ಮುಖಾಂತರ ತಲುಪಲಿ ಅಂತ. ಎಲ್ಲಾರು ಮನುಷ್ಯರು, ಎಲ್ಲಾರ್ಗು ಭಾವನೆಗಳಿರುತ್ತೆ ಆಯ್ತಾ. ನಾವು ಬೇರೆಯವ್ರು ಹಿಂಗೆ ಕೆಲ್ಸಕ್ಕೆ ಹೋಗ್ತಾರೋ ನಾವು ಹಾಗೆ ಕೆಲಸ ಮಾಡೋದು ಅಷ್ಟೇ. ಸೊ ನಾವ್ ನಟನೆ ಮಾಡೋದು ನಮ್ದು ಅದು ಕೆಲಸ. ಸೊ ಅದನ್ನ ನೀವು ಬೇರೆ ತರ ಮಾತಾಡಿ ಬೇರೆಯವ್ರು ಹರ್ಟ್ ಮಾಡೋಂಗೆ ಮಾಡ್ಬೇಡಿ. ಎಲ್ಲಾರ್ಗು ಮನ್ಸಿರುತ್ತೆ, ಎಲ್ಲಾರ್ಗು ನೋವಾಗುತ್ತೆ. ನೀವ್ ಒಂದು ಕಮೆಂಟ್ ಹಾಕ್ಬೇಕಾದ್ರೆ ಇವ್ರು ನಮ್ಮ ಮನೆಯವರೇ ಯಾರೋ ಇರಬಹುದು ಅಂತ ಮನ್ಸಲ್ಲಿ ಒಂದ್ಸಲಿ ಅನ್ಕೊಂಡು ಕಮೆಂಟ್ ಹಾಕಿ. Thank you so much, ma'am, ನಮ್ಮ ಕಾರ್ಯಕ್ರಮಕ್ಕೆ. Thank you so much. Thank you. Bye bye.